ಸೀಸನ್ 18ರಲ್ಲಿ ಗುಜರಾತ್ ಟೈಟನ್ಸ್ ತಂಡದ ಪರವಾಗಿ ಆಡುತ್ತಿರುವಂಥ ಮೊಹಮ್ಮದ್ ಸಿರಾಜ್ಗೆ RCBಯೇ ಚೆನ್ನಾಗಿತ್ತು ಅಂತ ಅನಿಸಿದ್ದು ಯಾಕೆ ಎಂಬುದರ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸನ್ನು ಕೊಡುವುದಕ್ಕಿಂತ ಮುಂಚೆ ನೀವು RCB ತಂಡದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆಯೇ ಮೊಹಮ್ಮದ್ ಸಿರಾಜ್ ಮತ್ತು ಭುವನೇಶ್ವರ್ ಕುಮಾರ್ ಇವರಿಬ್ಬರಲ್ಲಿ ನಿಮ್ಮ ನೆಚ್ಚಿನ ಬೌಲರ್ ಯಾರೇ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ. ಅಹಮದಾಬಾದ್ನಲ್ಲಿ ಗುಜರಾತ್ ಟೈಟನ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ತಂಡಗಳ ನಡುವೆ ನಡೆದಂಥ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಗುಜರಾತ್ ಟೈಟನ್ಸ್ ಎದುರು 12 ರನ್ಗಳ ಅಂತರದ ಒಂದು ರೋಚಕ ಗೆಲುವನ್ನು ಸಾಧಿಸಿದೆ. ಇನ್ನು ಸೀಸನ್ 18ರಲ್ಲಿ ಗುಜರಾತ್ ಟೈಟನ್ಸ್ ತಂಡದ ಪರವಾಗಿ ಆಡುತ್ತಿರುವಂಥ RCBಯ ಮಾಜಿ ಆಟಗಾರ ಮೊಹಮ್ಮದ್ ಸಿರಾಜ್ ಮೊದಲ ಪಂದ್ಯದಲ್ಲಿಯೇ ತುಂಬ ದುಬಾರಿಯಾದರು. ಗುಜರಾತ್ ಟೈಟನ್ಸ್ ತಂಡದ ಪರವಾಗಿ ಮೊದಲ ಪಂದ್ಯದಲ್ಲಿ 4 ಓವರನ್ನು ಮಾಡಿದಂತಹ ಮೊಹಮ್ಮದ್ ಸಿರಾಜ್ ಈ 4 ಓವರ್ನಲ್ಲಿ 54 ರನ್ಗಳನ್ನು ನೀಡಿದರು. ಜೊತೆಗೆ ಯಾವುದೇ ವಿಕೆಟ್ಗಳನ್ನು ಕೂಡ ಮೊಹಮ್ಮದ್ ಸಿರಾಜ್ ಪಡೆದುಕೊಳ್ಳಲಿಲ್ಲ. ಅದರಲ್ಲೂ ಮೊಹಮ್ಮದ್ ಸಿರಾಜ್ ಮಾಡಿದಂಥ ಕಡೆ ಓವರ್ನಲ್ಲಿ ಪಂಜಾಬ್ ಕಿಂಗ್ಸ್ನ ಶಶಾಂಕ್ ಸಿಂಗ್ ಒಟ್ಟಾರೆಯಾಗಿ 23 ರನ್ ಚಚ್ಚಿದರು. ಹೀಗಾಗಿ ಪಂಜಾಬ್ ಕಿಂಗ್ಸ್ ತಂಡ ಗುಜರಾತ್ ಟೈಟನ್ಸ್ ಎದುರು ಈ ಪಂದ್ಯದಲ್ಲಿ 243 ರನ್ಗಳನ್ನು ಕಲೆ ಹಾಕಿತು. ಗುಜರಾತ್ ಟೈಟನ್ಸ್ ತಂಡ ಮೊಹಮ್ಮದ್ ಸಿರಾಜ್ ಮೇಲೆ ದೊಡ್ಡ ನಂಬಿಕೆಯನ್ನಿಟ್ಟು ಸುಮಾರು 12 ಕೋಟಿ ರೂಪಾಯಿಗಳನ್ನ ಕೊಟ್ಟು ಖರೀದಿ ಮಾಡಿದೆ. ಹೀಗಾಗಿ ಮೊದಲ ಪಂದ್ಯದಲ್ಲಿ ಮೊಹಮ್ಮದ್ ಸಿರಾಜ್ ಕಡೆಯಿಂದ ಒಂದು ಉತ್ತಮವಾದ ಬೌಲಿಂಗ್ ಪ್ರದರ್ಶನದ ನಿರೀಕ್ಷೆಯಲ್ಲಿ ಗುಜರಾತ್ ಟೈಟನ್ಸ್ ತಂಡವಿತ್ತು. ಆದರೆ ನಿರೀಕ್ಷೆಗೆ ತಕ್ಕಾಗಿ ಒಂದು ಉತ್ತಮವಾದ ಬೌಲಿಂಗ್ ಪ್ರದರ್ಶನ ಮೊಹಮ್ಮದ್ ಸಿರಾಜ್ ತೋರಲಿಲ್ಲ. ಮೊದಲ ಪಂದ್ಯದಲ್ಲಿ ದುಬಾರಿಯಾದ ನಂತರ ಮೊಹಮ್ಮದ್ ಸಿರಾಜ್ಗೆ ಎಲ್ಲೋ ಒಂದು ಕಡೆ RCBಯೇ ಚೆನ್ನಾಗಿತ್ತು, RCB ತಂಡದಲ್ಲಿ ನಾನು ಚೆನ್ನಾಗಿ ಹೊಂದಿಕೊಂಡಿದ್ದೆ, ಹೀಗಾಗಿ ಅಲ್ಲಿ ನಾನು ಒಂದು ಉತ್ತಮವಾದ ಬೌಲಿಂಗ್ ಪ್ರದರ್ಶನವನ್ನು ತೋರುತ್ತಿದ್ದೆ ಅಂತ ಅನಿಸಿದ್ದು ಸುಳ್ಳಲ್ಲ ಅಂತಲೇ ಹೇಳಬಹುದಾಗಿದೆ. ಗುಜರಾತ್ ಟೈಟನ್ಸ್ ತಂಡ ಇನ್ನೂ ಮೊಹಮ್ಮದ್ ಸಿರಾಜ್ಗೆ ಹೊಸದು. ಈ ತಂಡಕ್ಕೆ ಹೊಂದಿಕೊಳ್ಳಲು ಇನ್ನೂ ಕೆಲವು ಪಂದ್ಯಗಳು ಮೊಹಮ್ಮದ್ ಸಿರಾಜ್ಗೆ ಬೇಕಾಗಬಹುದು.